ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈ ಹೋರಾಟದ ಮುಖ್ಯ ಉದ್ದೇಶ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು, ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು ಹೇಳುವಂಥದ್ದು, ಮತ್ತೆ ಗೋವಿಗೆ ರಾಷ್ಟ್ರೀಯ ಸ್ಥಾನಮಾನವನ್ನು ಸಿಗಬೇಕು ಅಂತೇಳಿ ಹೇಳುವಂಥದ್ದು ಈ ಹೋರಾಟದ ಮುಖ್ಯ ಉದ್ದೇಶ ಆಗಿದೆ. ದೇಶದ ಸಾಧು ಸಂತರುಗಳು, ಗೋಭಕ್ತರು, ಗೋಪ್ರೇಮಿಗಳು ಎಲ್ಲರ ಒಗ್ಗೂಡುವಿಕೆಯಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟ 4 ಹಂತದಲ್ಲಿ ನಡೀತದೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ. ತಾಲೂಕು ಮಟ್ಟದ ಹೋರಾಟ ಕಳೆದ ಏಪ್ರಿಲ್ 27ರಂದು ನಡೆದಿದ್ದು ಅತಿ ಹೆಚ್ಚು ಸಹಿ ಸಂಗ್ರಹ ಆಗಿದ್ದರಿಂದ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅನ್ನ ಸೇರಿರ್ತದೆ. ಇನ್ನು 2ನೇ ಹಂತದ ಹೋರಾಟ ನಾಡಿದ್ದು ಜುಲೈ 27ನೇ ತಾರೀಕು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡುವುದರ ಮುಖಾಂತರ ಈ ಒಂದು ಹೋರಾಟ ನಡೀತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡುವುದರ ಮುಖಾಂತರ ನಾವು ನಾಡಿನ ಈ ಒಂದು 3 ಜಿಲ್ಲೆಗಳಲ್ಲಿ ಸಪರೇಟ್ ಆಗಿ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಅಭಿಯಾನದ ಮನವಿಯನ್ನು ಕೊಡುವಾಗ ಸ್ವಾಮೀಜಿಯವರು ಕೂಡ ಇಲ್ಲಿ ಭಾಗಿಯಾಗ್ತಾರೆ. ಹಾಗೆ ಇನ್ನು 4ನೇ ಹಂತದಲ್ಲಿ ಅಕ್ಟೋಬರ್ 27ನೇ ತಾರೀಕಿಗೆ ರಾಜ್ಯ ಮಟ್ಟದ ಹೋರಾಟ ನಡೀತದೆ. ಹಾಗೆ ಮುಂದಿನ ಜನವರಿ 2027ನೇ ತಾರೀಕಿಗೆ ರಾಷ್ಟ್ರ ಮಟ್ಟದ ಹೋರಾಟ ನಡೀತದೆ. ಒಂದು ವೇಳೆ ಈ ಹೋರಾಟಕ್ಕೆ ಎಲ್ಲಿಯಾದರೂ ಜಯ ಸಿಗದಿದ್ದಲ್ಲಿ ಮುಂದೆ 2027ರ ಏಪ್ರಿಲ್ ತಿಂಗಳಿನಲ್ಲಿ ದೇಶದಾದ್ಯಂತ ಸಾಧು ಸಂತರುಗಳು, ಗೋಭಕ್ತರು, ಗೋಪ್ರೇಮಿಗಳು ಎಲ್ಲರ ಒಂದು ಒಗ್ಗೂಡಿಕೆಯಲ್ಲಿ ಈ ಆಮರಣ ಅಂತ ಈ ಹೋರಾಟಕ್ಕೆ ಜಯ ಸಿಗುವ ತನಕ, ಎಲ್ಲಿವರೆಗೆ ಹೋರಾಟಕ್ಕೆ ಜಯ ಸಿಗ್ತದ ಅಲ್ಲಿಯ ತನಕ ಆಮರಣ ಅಂತ ಉಪವಾಸಕ್ಕೆ ಸಾಧು ಸಂತರುಗಳು ಮತ್ತು ಗೋಪ್ರೇಮಿಗಳು ಕೂತ್ಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ನಾವು ಈ ಹೋರಾಟವನ್ನ ಈ 3 ಜಿಲ್ಲೆಗಳಲ್ಲಿ ಹೇಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸಹಿಗಳನ್ನ ಸಂಗ್ರಹ ಮಾಡೋದ್ರ ಮುಖಾಂತರ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ. 3 ಲಕ್ಷಕ್ಕೂ ಹೆಚ್ಚು ಸಹಿ ಸಂಗ್ರಹ ಆಗ್ಬೇಕು ಹೇಳುವಂಥದ್ದು ಇದರ ಉದ್ದೇಶ. ಅದರ ತಕ್ಕಂತೆ ನಾವು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀ ಶ್ರೀ ಸಾಯಿಶ್ವರ್ ಗುರೂಜಿಯವರು, ದ್ವಾರಕಾ ಮಹಿಮಠ, ಶಂಕರಪುರ, ಹಾಗೆ ನಮ್ಮೊಟ್ಟಿಗೆ ಧನರಾಜ್ ಮಂಗಳೂರು ಗೋಪ್ರೇಮಿಗಳು ಇವರು ಕೂಡ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆ ನಾಗರಾಜ್ ಪೂಜಾರಿ ಬೆಂಗಳೂರು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಮುಂದೆ ಈ ವಿಷಯವನ್ನ ಸ್ವಾಮೀಜಿ ಅವರು ಹೇಳಿದ್ದಾರೆ. ಗಜೇಂದ್ರ ಎಸ್ ಬೆಳ್ಳಮನೆ ಅಂತೇಳಿ, ಬೈಂದೂರು. ಜೈ ಶ್ರೀರಾಮ್. ದೇಶದಾದ್ಯಂತ ಈಗಾಗಲೇ ಗೋಮಾತೆಯ ಗೌರವದ ಅಭಿಯಾನವನ್ನ ದೇಶದ ಸಾಧು ಸಂತರು, ಹಾಗೇನೆ ಗೋ ಅಭಿಮಾನಿಗಳಾಗಿರ್ಬೋದು, ಗೋ ಭಕ್ತರಾಗಿರ್ಬೋದು, ದೇಶಭಕ್ತರಾಗಿರ್ಬೋದು, ಇವರೆಲ್ಲ ಜೊತೆ ಸೇರಿಕೊಂಡು ಇದೊಂದು ಬೃಹತ್ ರೀತಿಯ ಒಂದು ಅಭಿಯಾನ ನಡೀತಾ ಇದೆ. ಈ ಅಭಿಯಾನ ಶಾಂತವಾಗಿ ನಡೀತಾ ಇದೆ. ಯಾವ ರೀತಿ ನಡೀತಿದೆ ಅಂತ ಹೇಳಿದ್ರೆ, ಈಗಾಗಲೇ ತಾಲೂಕು ಮಟ್ಟದಲ್ಲಿ ಈ ಒಂದು ಅಭಿಯಾನ ಈಗಾಗಲೇ ನಡೆದಿದೆ. ಏಪ್ರಿಲ್ 27 ತಾರೀಕಿಗೆ ಮೊನ್ನೆ ಅಭಿಯಾನ ನಡೆದಿತ್ತು. ಈ ಒಂದು ಅಭಿಯಾನದ ಸಹಿ ಸಂಗ್ರಹ ಈಗಾಗಲೇ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಈಗಾಗಲೇ ದಾಖಲಾಗಿದೆ. ಈ ಒಂದು ದಾಖಲೆಯ ಹಿಂದೆ ನಿಮ್ಮ ತ್ಯಾಗ ಇದೆ, ನೀವು ಕೊಟ್ಟಂತಹ ಪ್ರೋತ್ಸಾಹ ಇದೆ. ಅದಕ್ಕಾಗಿ ಎಲ್ಲ ಪತ್ರಿಕಾ ಮಿತ್ರರನ್ನ ನಾನು ಗೌರವಿಸ್ತೇನೆ. ಈಗ 2ನೇ ಹಂತ ಅಂದ್ರೆ ಜಿಲ್ಲಾ ಮಟ್ಟದ ಒಂದು ಅಭಿಯಾನ ನಡೆಯಲಿಕ್ಕಿದೆ. ಇದೇ ಬರುವ 27 ತಾರೀಕಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ನನ್ನ ವ್ಯಾಪ್ತಿಯಲ್ಲಿ ಬರುವಂತಹ 3 ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ 3 ಜಿಲ್ಲೆಯಲ್ಲಿ ಕೂಡ ಏಕಕಾಲದಲ್ಲಿ ಈ ಒಂದು ಮನವಿಯನ್ನ ಸಲ್ಲಿಸಲಿಕ್ಕಿದ್ದೇವೆ. ತಮಗೆಲ್ಲ ಗೊತ್ತಿದ್ದಾಗೆ ಈಗಾಗಲೇ ಈ ದೇಶದಲ್ಲಿ ಅಶಾಂತಿ ಇದೆ, ಈ ದೇಶದಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೂಲ 2 ಕಾರಣಗಳಿವೆ. ಒಂದು ಪ್ರಮುಖವಾಗಿರುವಂತದ್ದು ಗೋಹತ್ಯೆ. ಈ ಭಾರತದಲ್ಲಿ ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧ ಆಗಬೇಕು. 2ನೇದು ಅಂತ ಹೇಳಿದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ, ದೇಶ ದ್ರೋಹಿಗಳಿಂದ ದೇಶವನ್ನ ಸಂಪೂರ್ಣವಾಗಿ ನಾಶ ಮಾಡುವ ರೀತಿಯಲ್ಲಿ ಹೋರಾಟಗಳು ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ
ಇಡೀ ಪ್ರಪಂಚದಲ್ಲಿ ನಮ್ಮ ಸೌಭಾಗ್ಯ ಒಂದೇ ಒಂದು ಸನಾತನ ಭೂಮಿ ಇದೆ ಅಂತ ಹೇಳಿದ್ರೆ ಅದೀಗ ಭಾರತ ಮಾತ್ರ. ಹಾಗಾಗಿ ಈ ಸನಾತನ ಸಂಪ್ರದಾಯದಲ್ಲಿ ಗೋವಿಗೆ ವಿಶಿಷ್ಟವಾದಂತಹ ಒಂದು ಸ್ಥಾನಮಾನ ಇದೆ. ನಾವು ಆ ಗೋವನ್ನ ನಮ್ಮ ತಾಯಿಗಿಂತಲೂ ಮೇಲಾಗಿ ನಾವು ಗೌರವಿಸ್ತೇವೆ. ಪ್ರತಿಯೊಂದು ಕ್ಷಣದಲ್ಲಿಯೂ ಪ್ರತಿಯೊಂದು ನಮ್ಮ ಶುಭ ಕಾರ್ಯದಲ್ಲಿ ಗೋವಿನ ಗೋಮಯ ಆಗಿರ್ಬೋದು ಅಥವಾ ಜಲ ಆಗಿರ್ಬೋದು, ಇದನ್ನ ನಾವು ಉಪಯೋಗ ಮಾಡಿಕೊಂಡೇ ಎಲ್ಲವನ್ನ ನಮ್ಮ ಸಂಪ್ರದಾಯಗಳನ್ನ ಆಚರಣೆಗಳನ್ನ ನಾವು ಮಾಡ್ತೇವೆ. ಹಾಗಾಗಿ ಈ ದೇಶದಲ್ಲಿ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ಆಗಬೇಕು. ಒಂದು ವೇಳೆ ಈಗಾಗಲೇ ತಾಲೂಕು ಮಟ್ಟದಲ್ಲಿ ನಮ್ಗೆ ಯಾವುದೇ ರೀತಿಯ ಉತ್ತಮ ಒಂದು ಫಲ ನಮ್ಗೆ ಬರಲಿಲ್ಲ. ಹಾಗಾಗಿ ನಾವು 2ನೇ ಹಂತಕ್ಕೆ ಹೋಗ್ಬೇಕಾಯ್ತು, ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಾಯ್ತು. ಏನಾದ್ರೂ ಈಗ ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಜಯ ಆಯ್ತು ಅಂತ ಹೇಳಿದ್ರೆ ಈ ಹೋರಾಟವನ್ನ ಕೈ ಬಿಡ್ತೀವಿ. ಅದಾದ ನಂತರ ನಮ್ಗೆ ಹೋರಾಟದಲ್ಲಿ ಈ ಒಂದು ಹೋರಾಟದಲ್ಲಿ ಜಯ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಈ ಹೋರಾಟವನ್ನ ಮುಂದುವರಿಸ್ತೀವಿ. ಒಂದು ವೇಳೆ ಅಲ್ಲಿ ಕೂಡ ನಮ್ಗೆ ಜಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟ ಖಂಡಿತವಾಗಿ ಬೃಹತ್ ಆಗಿ ನಡೀತದೆ. ಹಾಗಾಗಿ ನಮ್ಮೆಲ್ಲ ಒಂದು ಮಾಧ್ಯಮದ ಮುಖಾಂತರ, ಪತ್ರಿಕೆ ಮುಖಾಂತರ ಈ ಒಂದು ಅಭಿಯಾನದ ಹೆಚ್ಚಿನ ಮಾಹಿತಿಯನ್ನ ಎಲ್ಲರಿಗೂ ತಿಳಿಸುವಂತಾಗಬೇಕು. ಹಾಗೇನೆ ತಾಲೂಕು ಮಟ್ಟದಲ್ಲಿ ತಾವೆಲ್ಲ ನಮ್ಗೆ ಹೇಗೆ ಪ್ರೋತ್ಸಾಹನ ಕಟ್ಟಿದ್ದೀರ, ಅದೇ ರೀತಿ ಈ ಜಿಲ್ಲಾ ಮಟ್ಟದಲ್ಲಿ ತಾವೆಲ್ಲ ಪ್ರೋತ್ಸಾಹನ ಕೊಡಬೇಕು. ನಮ್ಗೆಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಈಗ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟ ನಡೀತದೆ. ಮತ್ತೆ ನಾಳ್ದು ದೆಹಲಿಯಲ್ಲಿ ಒಂದು ಬೈಠಕ್ ಇದೆ 5 ತಾರೀಕಿಗೆ. ಮುಂದಿನ ಯಾವ ರೀತಿಯ ಯೋಜನೆಗಳು, ಯಾವ ರೀತಿ ಹೋರಾಟ ಮಾಡಬೇಕೆಂಬುದಕ್ಕೆ ಅದರ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ. ಎಲ್ಲಿಯಾದ್ರೂ ನಮ್ಗೆ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ನಮ್ಮ ಏನು ಸಂಕಲ್ಪ ಇದೆ, ಗೋಹತ್ಯೆ ನಿಷೇಧ ಆಗಿರ್ಬೋದು, ಗೋವನ್ನ ರಾಷ್ಟ್ರಮತೆಯನ್ನಾಗಿ ಗೌರವಿಸುವಂತದ್ದು, ಅದಕ್ಕೆ ಬೇಕಾಗುವಂತಹ ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿದ್ರೆ ಈ ಒಂದು ಹೋರಾಟವನ್ನ ಅಲ್ಲಿ ನಾವು ಕೈಬಿಟ್ಟು ಅಭಿನಂದನೆಯನ್ನ ಕೊಡ್ಲಿಕ್ಕೆ ನಾವು ಮುಂದಾಗ್ತೇವೆ. ಹೌದು, ಒಂದು ಜಿಲ್ಲೆಯಲ್ಲಿ ಸುಮಾರು ನಮ್ಗೆ ದೇಶದಲ್ಲಿ ಸುಮಾರು ಕೋಟಿಗೂ ಮೇಲೆ ಆಗಿದೆ ಸಹಿ ಸಂಗ್ರಹ ಈಗಾಗಲೇ. ಈಗ ನಾವು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲೆಗೆ 3 ಲಕ್ಷ ಸಹಿ ಸಂಗ್ರಹ ಆಗಬೇಕೆಂಬ ಒಂದು ಯೋಜನೆಯನ್ನು ಇಟ್ಟಿದ್ದೀವಿ. ಸಾಧ್ಯದಷ್ಟು ಸಹಿ ಸಂಗ್ರಹ 3 ಜಿಲ್ಲೆಯಲ್ಲಿ ಕೂಡ ಆಗ್ತಾ ಇದೆ. ನನ್ನ ಒಂದು ಯಾವ್ದು ಜವಾಬ್ದಾರಿ ಆದಂತ ಜಿಲ್ಲೆ ಇದೆ ಅಲ್ಲಿ ಈಗಾಗಲೇ ಸಹಿ ಸಂಗ್ರಹ ಆಗ್ತಾ ಇದೆ. ಶಾಸಕರು ಏನಾದರೂ ಇದರಲ್ಲಿ ಪಾಲ್ಗೊಳ್ತಿದ್ದಾರೆ? ಇದು ಯಾವುದೇ ರಾಜಕೀಯವಾಗಿ ನಾವು ಈ ಒಂದು ಹೋರಾಟವನ್ನ ಮಾಡ್ತಾ ಇಲ್ಲ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಆಗಿರ್ಬೋದು, ಬೇರೆ ಯಾವುದೇ ಸಂಘಟನೆಗಳ ಮುಖಾಂತರ ಈ ಒಂದು ಹೋರಾಟ ನಡೀತಾ ಇಲ್ಲ. ಇದು ನಡೆಯುವಂತದ್ದು ದೇಶದ ಸಾಧು ಸಂತರು, ಹಾಗೇನೆ ಗೋರಕ್ಷಕರು, ಗೋಪ್ರೇಮಿಗಳು ಜೊತೆಯಾಗಿ. ಇದರಲ್ಲಿ ಯಾವುದೇ ಸ್ಥಾನಮಾನ ಕೂಡ ಇಲ್ಲ, ಅಧ್ಯಕ್ಷರು ಆ ರೀತಿಯ ಪಟ್ಟ ಕೂಡ ಯಾರಿಗೂ ಇಲ್ಲ. ಇಲ್ಲಿರುವಂತದ್ದು ಅಧ್ಯಕ್ಷರಾಗಿ ನಂದಿ, ಹಾಗೇನೆ ಪೋಷಕರಾಗಿ ಗೋಮಾತೆ, ಆ ಹೆಸರಲ್ಲಿ ಹೋರಾಟ ನಡೀತಾ ಇದೆ. ನಂದಿ ಮತ್ತೆ ಗೋಮಾತೆ ಹೆಸರಲ್ಲೇ ಹೋರಾಟ ನಡೀತಾ ಇದೆ. ಇದರಲ್ಲಿ ಯಾವುದೋ ರೀತಿಯ ಸ್ಥಾನಮಾನ ಗೌರವ ಯಾರಿಗೂ ಇಲ್ಲ. ಎಲ್ಲರೂ ಸಾಮಾನ್ಯರಾಗಿ ಗೋವಿನ ಭಕ್ತರಾಗಿ ಈ ಹೋರಾಟವನ್ನು ಮಾಡ್ತೇವೆ. ಹಿಂದೂಪರ ಸಂಘಗಳು ಇಲ್ಲ, ಯಾವುದೇ ಹಿಂದೂಪರ ಸಂಘಗಳು ಇಲ್ಲ, ಯಾವುದು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಈ ದೇಶ ಹೆಸರಿಲ್ಲ, ಯಾವುದೇ ಸಂಘಟನೆಯ ಹೆಸರು ಇದರಲ್ಲಿ ಇಲ್ಲ. ಯಾರು ಬೇಕಾದ್ರೂ ಈ ದೇಶದಲ್ಲಿ ತಾಯಿ ಹಾಲನ್ನ ಯಾರೆಲ್ಲ ಕೊಡ್ತಿದಾರ ಅಥವಾ ಆ ತಾಯಿಯ ಸ್ವರೂಪವಾದಂತಹ ದನದ ಹಾಲನ್ನ ಯಾರೆಲ್ಲ ಕೊಡ್ತಿದಾರ ಅವರನ್ನೆಲ್ಲ ನಾವು ಜೊತೆ ಸೇರಿಸ್ತೇವೆ. ಈಗ ನೀವು ಯಾರ ವಿರುದ್ಧ ಇದನ್ನು ಹೋರಾಟ ಮಾಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧನ, ಕೇಂದ್ರ ಸರ್ಕಾರದ ವಿರುದ್ಧನ? ಯಾಕಂದ್ರೆ ಈಗ ಹೆಚ್ಚಾಗಿ ಇದು ಗೋಮಾಂಸ ಎಕ್ಸ್ಪೋರ್ಟ್ ಆಗೋದೇ ನಿಮ್ಗೆ ಗೊತ್ತಿರ್ಬೋದು, ಅದ್ರ ಡೇಟಾ ನೋಡಿದ್ರೆ ಗೊತ್ತಿರ್ಬೋದು ಎಷ್ಟರ ಮಟ್ಟಿಗೆ ಎಕ್ಸ್ಪೋರ್ಟ್ ಆಗ್ತದೆ ಅಂತ. ಈಗ ನೋಡಿ, ಗೋಹತ್ಯೆ ನಿಷೇಧ ಅಂತ ಹೇಳಿದ್ರೆ ನಮ್ಮ ದೇಶೀಯ ತಳಿಗಳು, ನಾವೀಗ ಹೋರಾಟ ಮಾಡುವಂತದ್ದು ದೇಶೀಯ ತಳಿಗಳು. ಗೋಮಾಂಸಕ್ಕಂತೇಳಿ ಕೆಲವೊಂದು ಗೋಗಳನ್ನ ಸಾಗಿಸುವಂತದ್ದು ಇದೆ ದೇಶದಲ್ಲಿ, ಇಲ್ಲ ಅಂತ. ಆದ್ರೆ ನಮ್ಮ ಹೋರಾಟ ಏನಂತ ಹೇಳಿದ್ರೆ ದೇಶೀಯ ತಳಿಗಳು, ನಂದಿ ಆಗಿರ್ಬೋದು ಅಥವಾ ಕಾಮಧೇನಾಗಿರ್ಬೋದು, ಇಂತಹ ತಳಿಗಳನ್ನ ಈ ದೇಶದಲ್ಲಿ ಉಳಿಸಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕಸಾಯಿಖಾನೆಗಳಿಗೆ ಕೊಡಬಾರದು ಎಂಬ ಒಂದು ವಿಚಾರವಾಗಿ ಹೋರಾಟ ನಡೀತಾ ಇದೆ. ಎಕ್ಸ್ಪೋರ್ಟ್ ಆಗುವಂತದ್ದು ಅದರಲ್ಲಿ ನಮ್ಮ ದೇಶದ ತಳಿ ಇದ್ರೆ ಅದು ಹಾಕ್ಬಾರ್ದು, ಬೇರೆ ತಳಿಗಳನ್ನ ಮಾಡ್ಲಿ, ಅದು ನಾವು ಅದರ ಬಗ್ಗೆ ಯೋಚನೆ ಮಾಡುದು. ಯಾಕಂತ ಹೇಳಿದ್ರೆ ಹಾಲಿಗಾಗಿ ತಂದಂತ ಬ್ರೀಡ್ಗಳಾಗಿರ್ಬೋದು, ಆದ್ರೆ ನಮ್ಮ ದೇಶದ ತಳಿಗಳನ್ನ ಯಾವುದೇ ಕಾರಣಕ್ಕೂ ಅದನ್ನ ನಾಶ ಮಾಡಬಾರ್ದು. ಇಲ್ಲಿ ಗೊಂದಲ ದೇಶದ
ನೋಡಿ ಎಲ್ಲ ಎಲ್ಲ ಎಮ್ಮೆ ಕೋಣ ಎಲ್ಲ ಒಂದು ಗೋಹತ್ಯೆಯಲ್ಲಿ ಗಲಾಟೆ ಎಲ್ಲ ನಡೆದು ಹಾಗೇನೆ ಈಗ ದೇಶೀಯ ತಳಿ ಹೊರಗಿನ ತಳಿ ಅಂತ ಹೇಳಿದ್ರೆ ಗೊಂದಲ ಆಗ್ತದೆ. ಗೊಂದಲವಾದ ವಿಚಾರ ಅಲ್ಲ. ಈಗಾಗಲೇ ಸರ್ಕಾರದಲ್ಲಿ ನಮ್ಗೆ ಇದೆ ನೋಡಿ, ನೀವು ಯಾವುದೇ ಒಂದು ಪ್ರಾಣಿಗಳನ್ನ ಸಾಕ್ಲಿಕ್ಕೆ ನಿಮ್ಗೆ ಯಾರಿಗೂ ಅವಕಾಶ ಇಲ್ಲ. ಯಾವ ರೀತಿಯ ಪ್ರಾಣಿಗಳನ್ನ ಸಾಕ್ಬೋದ್ರೆ ಬ್ರೀಡಿಂಗ್ ಪ್ರಾಣಿಗಳಿರುತ್ತೆ, ಪಕ್ಷಿಗಳಿರುತ್ತೆ, ಅದನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಸಾಕ್ಬೋದು. ಅದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಕಾನೂನುಗಳಿಲ್ಲ. ಅದೇ ರೀತಿ ಗೋವಿಗೆ ಒಂದು ಕಾನೂನು ತರಬೇಕು. ಈಗ ನಾವು ದೇಶೀಯ ತಳಿ, ಈಗ ನೀವು ಮಾಮೂಲಿಯಾಗಿ ಯಾವುದು ಪ್ರಾಣಿ ಪಕ್ಷಿಗಳನ್ನ ಕಾಡಲ್ಲಿದ್ದದನ್ನು ಮನೆಯಲ್ಲಿದ್ದನ್ನು ನಮಗೆ ಸಾಕ್ಲಿಕ್ಕೆ ಆಗುದಿಲ್ಲ, ಅಥವಾ ಅವಕಾಶನೇ ಇಲ್ಲ. ಬ್ರೀಡಿಂಗ್ ಬೇಕಾದ್ರೆ ನಾಳೆ ಹುಲಿ ಬಂದು ಅದನ್ನು ಬ್ರೀಡಿಂಗ್ ಮಾಡಿ ಮನೆಯಲ್ಲಿ ಸಾಕ್ಬೋದು. ಅದಕ್ಕೆ ಯಾವುದೇ ರೀತಿಯ ಕಾನೂನುಗಳಿಲ್ಲ. ನಮ್ಮಲ್ಲಿ ಕೂಡ ಅದೇ ರೀತಿ ದೇಶದಲ್ಲಿ ನಮ್ಮದೇ ಆದಂತಹ ತಳಿಗಳು, ನಾವು ಪೂಜನೀಯವಾಗಿ ಕಂಡಂತ ತಳಿಗಳು, ಯಾವುದೇ ಕಾರಣವನ್ನು ನಾವು ಗೃಹ್ಯನ್ನ ತಂದು ಮನೆಯೊಳಗೆ ನಾವು ಗೃಹಪ್ರವೇಶಕ್ಕೆ ತರುವುದಿಲ್ಲ. ದೇಶೀಯ ತಳಿಯನ್ನ ತರ್ತೇವೆ ನಾವು, ಅಥವಾ ಎಮ್ಮೆಯನ್ನ ತಂದು ಗೃಹಪ್ರವೇಶಕ್ಕೆ ನಾವು ಎಲ್ಲಿ ತರುವುದಿಲ್ಲ. ದೇಶೀಯ ತಳಿ ಅಂತ ಹೇಳಿದ್ರೆ ದೇವತಾ ಸ್ವರೂಪಿಯಾದಂತಹ ತಳಿಗಳನ್ನು ಉಳಿಸಿದಕ್ಕಾಗಿ ನಾವು ಹೋರಾಟ ಮಾಡ್ತೇವೆ. ಅಂದ್ರೆ ಹಿಂದೂ ಸಂಘಟನೆಗಳ ವಾದ ಅಂದ್ರೆ ಕಸಾಯಿಖಾನೆಗಳನ್ನೇ ಬಂದ್ ಮಾಡ್ಬೇಕು ಅಂತ. ನೀವು ಹೇಳ್ತೀರಿ ಎಮ್ಮೆ ಅಂದ್ರೆ ನಿಮ್ಮ ಲೆಕ್ಕದ ಎಮ್ಮೆ ಎತ್ತು ಅವುಗಳನ್ನೆಲ್ಲ ಅದಕ್ಕೆ ನಾವು ಕೊಡಿ ಅಂತ ಹೇಳ್ತಾ ಇಲ್ಲ. ಯಾವುದೇ ಪ್ರಾಣಿ ಹತ್ಯೆ ಮಾಡೋದಕ್ಕೆ ನಾವು ಪರ್ಮಿಷನ್ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಸಂಪ್ರದಾಯ ಆಚರಣೆ ತಕ್ಕಂತೆ ನಡೀತಾ ಇದೆ. ಆದ್ರೆ ನಮ್ಮ ಹೋರಾಟ ಏನಂತ ಹೇಳಿದ್ರೆ ದೇಶಿ ತಲೆ ಬಗ್ಗೆ ಹೋರಾಟ ಅಲ್ಲ. ಕಷಾಯಖಾನೆ ಬಂದಾದ್ರೆ ಒಳ್ಳೇದೇ, ಅದ್ರ ಬಗ್ಗೆ ಹೋರಾಟ ನಡೀತಾ ಇದೆ. ಆದ್ರೆ ಈ ಒಂದು ವಿಚಾರಗಳನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹೋರಾಟದಲ್ಲಿ 108ಕ್ಕೂ ಹೆಚ್ಚು ಜನ ಸಾಧು ಸಂತಗಳು ಈ ಪ್ರಾಣ ತ್ಯಾಗಕ್ಕೆ ಕುತ್ಕೊಳ್ತಾ ಇದ್ದಾರೆ. ಅವರ ಜೊತೆಯಲ್ಲಿ 108ರಲ್ಲಿ ನಾನು ಕೂಡ 108ಕ್ಕೂ ಹೆಚ್ಚು ಸಂಖ್ಯೆಗಳಿಗಾಗಲೇ ಬಂದಿದೆ. ಬಟ್ ಆ 108ರಲ್ಲಿ ನಾನು ಕೂಡ ಒಬ್ಬರು ಅಂತ ತಿಳ್ಕೊಂಡು ನಮ್ಮ ಸ್ವಾಮೀಜಿಯವರು ಕೂಡ ಈ ಗೋವಿಗಾಗಿ ಪ್ರಾಣ ತ್ಯಾಗ ಕುತ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದು ಗೋವಿಗಾಗಿ ಕಡೆಯ ಕೂಗಾಗಿದೆ. ಗೋಮಾತೆಯ ಗೌರವದ ಅಭಿಯಾನದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಶ್ರೀ ಸಾಯೀಶ್ವರ್ ಗುರೂಜಿಯವರ ಚರಣಗಳಲ್ಲಿ ಕೃತಜ್ಞತೆಯನ್ನು ವ್ಯಕ್ತ ಮಾಡಿ, ಹಾಗೆ ನಮ್ಮ ಜೊತೆ ಗಜೇಂದ್ರಣ್ಣ ಹಾಗೂ ಧನರಾಜಣ್ಣ ಉಪಸ್ಥಿತರಿದ್ದರು. ಮತ್ತು ಇಷ್ಟೊತ್ತು ನಮಗೆ ಸಹಕರಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ವ್ಯಕ್ತ ಮಾಡ್ತೀನಿ.